ಬಿಲ್ವಿದ್ಯೆಯಲ್ಲಿ ಅರ್ಜುನನ್ ಸೋಲ್ಸೋದು ಎಷ್ಟು ಕಷ್ಟನೋ, ದೊಣ್ಣೆ ಸ್ಪರ್ಧೆಯಲ್ಲಿ ಪ್ರಭಾಸ್ನ ಸೋಲ್ಸೋದು ಅಷ್ಟೇ ಕಷ್ಟ ಕಣೋ. ಲೇ ಪ್ರಭಾಸ್, ನಿನ್ನ ದೊಣ್ಣೆ ವರ್ಷಲಿ ಸೋಲಿಸದಿರೋರು ಇರ್ಬೋದು, ಆದ್ರೆ ನಿನ್ನ ಜೀವನದಲ್ಲಿ ಸೋಲಿಸಿದವರಿದಾರೋ? ಯಾರೋ ಅದು? ಇನ್ಯಾರು? ಆ ರಾಜಾರಾಮ್ ಅವರು. ಆ ಆದ್ಯ ಕೂಡ ಬಂದಿದ್ದಾಳ? ಅವ್ರ ಇಡೀ ಫ್ಯಾಮಿಲಿನೇ ಬಂದಿದೆ ಅಂದ್ರೆ ಆದ್ಯನು ಬಂದೇ ಇರ್ತಾಳೆ. ಜೊತೆಲೆ ಅವಳನ್ನ ಮದುವೆ ಆಗೋ ಸೀನು ಇರ್ತಾನೆ. ಹುಷಾರೋ. ಆ ಮದ್ವೆ ನಡೆಯಲ್ಲ. ಯಾಕೆ ನಡೆಯಲ್ಲ? ಯಾಕೆ ಅಂದ್ರೆ ಆದ್ಯ ಕತ್ತಿಗೆ ಇವತ್ತೇ ನಾನ್ ತಾಳಿ ಕಟ್ತೀನಿ. ಲೇ, ಅದನ್ನೇನ್ ತಾಯ್ತಾ ಅನ್ಕೊಂಡಿದ್ಯೇನೋ? ತಾಳಿ ಕಣೋ. ದೊಣ್ಣೆ ಸ್ಪರ್ಧೆ ಆಡ್ದಷ್ಟು ಈಸಿ ಅಲ್ಲ ಕಣೋ ರಾಜಾರಾಮ್ನ ಎದುರಿಸೋದು. ಗಾಯ ಆಗಿರೋ ಹುಲಿನ ಎದುರಿಸೋದು ರಾಜಾರಾಮ್ ಅವರಿಂದ ಕೂಡ ಆಗಲ್ಲ ಕಣೋ. ಅವ್ರ ಮಗಳನ್ನ ನೋಡ್ದೆ ಅಂತ ನನ್ ಮೇಲೆ ಕೈ ಮಾಡ್ದ. ನಮ್ಮಪ್ಪ ಫರ್ಟಿಲೈಸರ್ ಶಾಪ್ ಇಟ್ರೆ ನಮ್ ಬಿಸ್ನೆಸ್ ಮೇಲೆ ಏಟ್ ಕೊಟ್ರು. ಅದಕ್ಕೆ ಆದ್ಯ ಎಲ್ಲೇ ಕಾಣಿಸಿದ್ರು ಅವಳು ಕುತ್ತಿಗೆ ಈ ತಾಳಿ ಕಟ್ಟಿ ಆದ್ಯಗೆ ಗಂಡ, ರಾಜಾರಾಮ್ಗೆ ಯಮ ಆಗ್ಬೇಕು ಅನ್ಕೊಂಡಿದ್ದೀನಿ. ಸಿಕ್ಕಾಕೊಂಡ್ರೆ ಅವ್ರು ನಿನ್ನ ಸಾಯಿಸೇ ಬಿಡ್ತಾರೋ? ಲೇ, ಒಂದೇ ಪ್ರಾಣ, ಆದ್ರೆ ಗೆದ್ರೆ ನನಗೆರಡು ಲಾಭ ಇದೆ. ಒಂದು, ಆ ಸೀನು ಮೇಲಿರೋ ದ್ವೇಷ ತೀರತ್ತೆ. ಎರಡನೇದು, ರಾಜಾರಾಮ್ ಅವ್ರ ಕುಟುಂಬದಲ್ಲಿ ನಾನು ಒಬ್ಬ ಆಗ್ತೀನಿ. ಅವಾಗ ನಮ್ಮಪ್ಪ ಇಡಬೇಕು ಅನ್ಕೊಂಡಿದ್ ಫರ್ಟಿಲೈಸರ್ ಶಾಪ್ನ ಯಾರು ತಡೆಯೋಕ್ಕಾಗಲ್ಲ. ದೊಡ್ಡೋರ್ನ ಎದುರು ಹಾಕೋತಿದ್ಯಾ? ಹುಷಾರು ಮಗ. ಈ ತಾಳಿಯಿಂದಾನೆ ಅವ್ರು ನನಗೆ ಬಂಧುಗಳಾಗ್ತಾರೆ. ಶೌರ್ಯ ಸರ್, ನಿಮ್ಗೋಸ್ಕರ ಅಮ್ಮನ ಹತ್ರನೂ ಸುಳ್ಳು ಹೇಳಿದ್ದೀನಿ. ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಈಗ ಅಪ್ಪ ಏನಾದರೂ ಕರೆದ್ರು ಅಂದ್ರೆ ನನ್ನ ಕತೆ ಮುಗೀತು. ನೀವು ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಅಪ್ಪ ಗಣೇಶ, ಶೌರ್ಯ ಸರ್ ಆದಷ್ಟು ಬೇಗ ಬರೋ ಹಾಗೆ ಮಾಡು. ಏನೇ, ಯಾರಿಗೋಸ್ಕರ ಕಾಯ್ತಿದ್ಯಾ? ಕೋಚ್ ಸರ್ಗೋಸ್ಕರನೇ. ಕೋಚ್ ಸರ್ಗೋಸ್ಕರನಾ? ನಾನು ಕೋಚರ್ ಇಬ್ರು ಗಣೇಶಂಗೆ ಈಡ್ಗಾಯಿ ಹೊಡಿಬೇಕು. ಹಾಗೆ ನಮ್ಮ ಪ್ರೀತಿಗೆ ಯಾವುದೇ ವಿಘ್ನಗಳು ಬರ್ದಿರೋ ಹಾಗೆ ನೋಡ್ಕೋ ಅಂತ ದೇವ್ರನ್ನ ಕೇಳ್ಕೋಬೇಕು. ಈ ಗಣೇಶನ್ ಸನ್ನಿಧಿನಲ್ಲೇ ನಮ್ಮ ಪ್ರೀತಿಗೆ ಬುನಾದಿ ಹಾಕ್ಬೇಕು. ರಾಜಲಕ್ಷ್ಮಿ, ಇದನ್ನೆಲ್ಲ ಯಾವಾಗ ಮಾಡ್ತೀಯೇ? ಇಲ್ಲಿ ನಿಮ್ಮ ಅಪ್ಪ, ನಿಮ್ಮಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ನೀವೇನಾದ್ರೂ ಆಚೆ ಹೋದ್ರೆ ಊರಲ್ಲಿರೋರು ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ಇಷ್ಟು ತೊಂದರೆಗಳ ಮಧ್ಯೆ ಕೋಚ್ ಸರ್ನ ಹೇಗ್ ಮೀಟ್ ಮಾಡ್ತೀಯಾ, ಹೇಗ್ ಮಾತಾಡ್ತೀಯಾ, ಹೇಗ್ ಬೇಡ್ಕೋತೀಯೇ? ಇದನ್ ಕೇಳಿಸ್ಕೊಂಡ್ಮೇಲೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ನೀನೇ ಹೇಗೆ ಎಷ್ಟು ಧೈರ್ಯವಾಗಿದ್ಯಾ? ಬೇರೆ ದಾರಿ ಇಲ್ಲ ಚಾಯ್. ಭಯನೇ ಆಗೋ ತರ ಇವಾಗ ಏನಾಯ್ತು ಛಾಯಾ? ಕೋಚ್ ಸರ್ ಜೊತೆಗೆ ಪ್ರಶಾಂತ್ನ ಕೂಡ ಕರ್ದ್ಯಾ? ಏನು? ಅಯ್ಯಯ್ಯೋ, ಇವನು ಯಾಕೆ ಬರ್ತಿದ್ದಾನೆ? ನನಗೇನೆ ಗೊತ್ತು, ನಿನ್ಗೆ ಗೊತ್ತಿರ್ಬೇಕು. ಇವಾಗೇನಾದ್ರೂ ಕೋಚರ್ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಪ್ರಶಾಂತ್ನ ಕಾಲೇಜಲ್ಲೇ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಇನ್ನು ದೇವಸ್ಥಾನದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಲಿ?
ಸರಿ ನಡಿ. ಬಾ. ನೀನೇನು ಈ ಮಧ್ಯ ಕಾಲೇಜ್ ಸುತ್ತ ತಿರುಗ್ತಿದ್ಯಾ ಅನ್ಕೊಂಡಿದ್ದೆ, ದೇವಸ್ಥಾನ ಸುತ್ತ ಕೂಡ ತಿರುಗ್ತಿದ್ಯಾ. ಆದ್ರೂ ಇದು ನಮ್ ಟೌನ್ ಕೂಡ ಅಲ್ಲ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಮೊದಲು ನೀನು ಯಾಕೆ ಬಂದಿದ್ಯಾ ಅಂತ ಹೇಳು. ಕಾಲೇಜಲ್ಲಿ ಪಾಠ ಮಾಡೋದಲ್ದೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡ್ತೀಯಾ? ನಾನಿಲ್ಲಿ ಸ್ಟೂಡೆಂಟ್ ಭೇಟಿ ಮಾಡಕ್ ಬಂದಿದ್ದೀನಿ. ನಾನು ನನ್ನ ಹೆಂಡತಿ ಆಗೋಳನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಓಹೋ, ನಿನಗೆ ಮದುವೆ ಮಾಡ್ತಿರೋದು ಈ ಊರಿನ ಹುಡುಗಿನ ಅಂತ ಆಯ್ತು. ಸ್ಟೂಡೆಂಟ್ನ ಭೇಟಿ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗು. ಇನ್ಯಾವತ್ತೂ ಕಣ್ಣಿ ಕಾಣಿಸ್ಕೋಬೇಡ. ಸರಿ ಕಣ, ಹಾಗೆ ಮಾಡ್ತೀನಿ. ಅವಾಗಾದ್ರೂ ನಿನ್ನ ಮುಖ ನೋಡದೇ ಇರ್ಬೋದು. ಅದ್ಯ, ನಮ್ಮ ಪ್ರೀತಿ ಬಗ್ಗೆ ಕೂಡ ನೀನ್ ಯಾವತ್ತೂ ಇಷ್ಟೊಂದು ಆಲೋಚನೆ ಮಾಡಿಲ್ಲ. ಈಗ ಅತ್ತೆ ಬಗ್ಗೆ ಯೋಚನೆ ಮಾಡ್ಕೊಂಡು ಪಕ್ಕದಲ್ಲಿರೋ ನನ್ನನ್ನೇ ಮರ್ತು ಹೋಗ್ತಾ ಇದೀಯ. ನೀನೆಲ್ಲಿ ಮಿಸ್ ಆಗ್ಬಿಡ್ತೀಯೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇಷ್ಟು ದಿನ ನೀನ್ ನನ್ನ ಪ್ರೀತಿಗೋಸ್ಕರ ಒದ್ದಾಡ್ದೆ ಸೀನು. ಈಗ ನಿನ್ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ನನಗೆ ಮನೇಲಿ ಜಾಗ ಕೊಟ್ಟು ಪ್ರತಿ ಹೆಜ್ಜೆಗೂ ನನ್ನ ಜೊತೆಗಿದ್ದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ ದೊಡ್ಡಮ್ಮನಿಗೋಸ್ಕರ ನಾನು ಎಷ್ಟು ಮಾಡಬೇಕು ಸೀನು. ಈಗ ದೊಡ್ಡಮ್ಮ ದೊಡ್ಡಪ್ಪ ಅವ್ರ ಜೊತೆ ಮಾತಾಡ್ಬೇಕು ಅಂತ ಬೇಡ್ಕೊಂಡಿದಾರ. ದೇವ್ರು ಹೆಲ್ಪ್ ಮಾಡ್ತಾರೋ ಇಲ್ವೋ, ಆದ್ರೆ ನಾವು ಮಾತ್ರ ಹೆಲ್ಪ್ ಮಾಡಲೇಬೇಕು ಸೀನು. ಆದ್ಯ, ನಾವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಹೊರಗಡೆ ಅವರಿಬ್ರು ಮಾತಾಡದೆ ಇರ್ಬೋದೇನೋ, ಆದ್ರೆ ಮನ್ಸೊಳಗೆ ಅವರಿಬ್ರು ಒಂದೇ. ಒಬ್ರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ. ನಾವು ಮನಸ್ಸುಗಳ ಒಳಗೇನೆ ಬೆರ್ತ್ ಹೋಗಿ ಮನುಷ್ಯರಾಗಿ ದೂರವಾಗಿ ಇರಬಹುದಲ್ವಾ ಸೀನು? ಯಾಕೆ ನಮ್ಗೆ ಮದ್ವೆ? ಅರ್ಥ ಆಯ್ತು ಆದ್ಯ, ಏನೋ ಮಾಡ್ಬೇಕು ಅಂತ ಫಿಕ್ಸ್ ಆಗೋಗಿದ್ಯಾ. ಯೋಚನೆ ಮಾಡು. ಐಡಿಯಾ ಬಂದ್ರೆ ಹೇಳ್ತೀನಿ ಸೀನು. ಕಂಗ್ರಾಟ್ಸ್ ಆದ್ಯ. ಸೀನು ಮಾವ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸೋನು ಗಂಡನಾಗ್ ಬಂದ್ರೆ ಆ ಹುಡುಗಿ ಲೈಫು ತುಂಬಾ ಚೆನ್ನಾಗಿರುತ್ತೆ. ನಿನ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮಾವ, ನೀನು ತುಂಬಾನೇ ಲಕ್ಕಿ. ಅನ್ಕೊಂಡಿದ್ನ ಸಾಧಿಸೋವರೆಗೂ ಬಿಡೋದೇ ಇಲ್ಲ. ಹಠ ಬಿಡದೆ ಇರೋ ವಿಕ್ರಮಾದಿತ್ಯನ್ ಥರ ಆದ್ಯನ ಪಡ್ಕೊಂಡೇ ಬಿಟ್ಟೆ. ಈಗ ನೀವಿಬ್ರು ಸಂತೋಷವಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ಏನೋ ಚಾರು ಹೇಳ್ತಿರೋ ಮಾತನ್ನ ನಿನ್ನಿಂದ ನಂಬೋಕಾಗ್ತಿಲ್ವಾ? ಪಾಪ ನಿನ್ನ ಇಷ್ಟಪಟ್ಲು, ಆದ್ರೆ ಮದ್ವೆ ಆಗೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಮನ್ಸಲ್ಲಿ ಯಾವ ನೋವನ್ನು ಇಟ್ಕೊಳ್ದೆ ನೀವು ಚೆನ್ನಾಗಿರ್ಬೇಕು ಅಂತ ಆಶಿಸ್ತಾ ಇದ್ದಾಳೆ.
ಇಂಥ ಹೆಣ್ಮಕ್ಳು ಲಕ್ಷದಲ್ಲೋ ಕೋಟಿಲೋ ಒಬ್ರು ಇರ್ತಾರತ್ಗೆ. ಹೌದು ಪಾರ್ವತಿ, ಅದೇ ಬೇರೆ ಹುಡುಗಿ ಆಗಿದ್ದಿದ್ರೆ ನಮ್ಮ ಮುಖನೂ ನೋಡ್ತಿರ್ಲಿಲ್ಲ. ಹೌದು. ಆದ್ರೆ ಚಾರುಗೆ ಚಿನ್ನದಂತ ಮನ್ಸಿರೋದ್ರಿಂದ ನಮ್ಮನ್ನು ನಮ್ ಕುಟುಂಬನೂ ದ್ವೇಷಿಸ್ದೆ ಸುಮ್ನಿದಾಳೆ. ನಡೀರಿ ಹೋಗೋಣ. ಸರಿ ನಡೀರಿ. ಬಾ ಆದ್ಯಾ, ಬಾ ನಡೀರಿ. ಬಾ. ಏನೇ ಆದ್ರೂ ಇವತ್ತ ಪ್ರಶಾಂತ್ನ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು ಅಂತ ಅನ್ಕೊಂಡಿದೀನಿ. ದೇವಸ್ಥಾನ ದೊಡ್ಡದು, ಎಲ್ ಬೇಕಾದ್ರೂ ಬಚ್ಚಿಟ್ಕೋಬಹುದು ಅನ್ಕೊಂಡಿದ್ಯಾ? ನಿನ್ ಫ್ಯಾಮಿಲಿ ಕೂಡ ಅಷ್ಟೇ ದೊಡ್ಡದೆ. ಅವರೆಲ್ಲ ಎಲ್ ನೋಡ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತಿದೆ. ರಾಜಲಕ್ಷ್ಮಿ, ಇಲ್ಲೇನ್ ಮಾಡ್ತಿದ್ಯಾ? ನಿನ್ ಫ್ರೆಂಡ್ಸ್ ಎಲ್ಲಿ? ಬರ್ತೀನಿ ಅಂದ್ರು, ಅವ್ರಿಗೋಸ್ಕರನೇ ನೋಡ್ತಾ ಇದ್ದೆ. ರಾಜಿ, ನಿನ್ ಫ್ರೆಂಡ್ಸ್ನೆಲ್ಲ ಆಮೇಲೆ ಭೇಟಿ ಮಾಡು. ವಿನಾಯಕನಿಗೆ ತೆಂಗಿನಕಾಯಿ ಹೊಡಿಬೇಕು. ಬೇಗ ನಡಿ. ಸರಿ ಅಮ್ಮ. ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ. ಏನಾಯ್ತು ಜಾನಕಿ, ತಲೆ ಸುತ್ತೇನಾದ್ರು ಬಂತ? ಏನ್ರಿ, ನಡ್ಕೊಂಡ್ ಬರ್ತಿದ್ದಾಗ ಕಾಲ್ ತಾಗ್ಬಿಡ್ತು. ಕ್ಷಮಿಸ್ಬಿಡಿ. ದೊಡ್ಡಪ್ಪ, ದೊಡ್ಡಮ್ಮ ಕ್ಷಮಿಸಿ ಅಂತ ಕೇಳ್ತಿದಾರಲ್ವಾ? ಕ್ಷಮಿಸಬಹುದಲ್ವಾ? ನಾವು ನಡಿಬೇಕಾದ್ರೆ ಕಾಲ್ಗೇನೇನೋ ತಾಗ್ತಾ ಇರುತ್ತೆ, ಹಾಗಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವ? ಇದು ಕೂಡ ಅಷ್ಟೇ. ನಡೀರಿ. ಅತ್ತೆ, ನಡೀರಿ ಹೋಗೋಣ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಗೌರೀಪುತ್ರಾಯ ನಮಃ. ಛಾಯಾ, ಕೂಚರ್ ಬರ್ತಿದ್ದಾರೆ. ದೇವ್ರೆ, ರಾಜಿ, ಏನು? ಪ್ರಶಾಂತ್ ಕೂಡ ಬರ್ತಿದ್ದಾನೆ. ದೇವಸ್ಥಾನದಲ್ಲಿದ್ರು ನಿನ್ನ ಈ ಶನಿ ಮಹಾತ್ಮರು ಬಿಡಲ್ವೇ? ಕೋಚ್ ಅಂತಿದ್ದೆ, ಈಗ ನಿನ್ಗೋಸ್ಕರ ಬಂದ್ರಲ್ಲ, ಚೆನ್ನಾಗಿ ಖುಷಿ ಪಡು. ಸ್ವಾಮಿ ವಿನಾಯಕ, ನೀನೇ ಕಾಪಾಡಪ್ಪ. ರಾಜಾರಾಮ್ ಅವರೇ, ಅಷ್ಟೋ ತರ ಮುಗೀತು. ಇವಾಗ ಗಂಡ ಹೆಂಡತಿ ಇಬ್ರು ಸೇರಿ
ಜೋಡಿ ಜೋಡಿಯಾಗಿ ಬಂದು ಸ್ವಾಮಿಗೆ ತೆಂಗಿನಕಾಯಿ ಹೊಡಿರಿ. ಸರಿ. ಅಮ್ಮ ಆದ್ಯ, ನೀವು ಕೂಡ ಮದುವೆ ಆಗೋ ವಧುವರರಾಗಿರೋದ್ರಿಂದ ತೆಂಗಿನಕಾಯಿ ಹೊಡೆಯೋದು ಒಳ್ಳೇದು. ಇದನ್ನು ಹೊಡಿಯಮ್ಮ, ದೇವ್ರು ಚೆನ್ನಾಗಿ ನೋಡ್ತಾನೆ. ಇದೇನಣ್ಣ, ಶುಭ ಕಾರ್ಯದಲ್ಲಿ ಮೊದಲನೇ ಸಲ ತೆಂಗಿನಕಾಯಿ ಹೊಡೆದಿದ್ದು, ಆದ್ರೆ ಕೆಟ್ಟ ಹೋಗಿದ್ಯಲ್ಲ. ಅಂದ್ರೆ ಈ ಮದ್ವೆ ಆಗೋದು ದೇವ್ರಿಗೂ ಇಷ್ಟ ಇಲ್ವಾ? ಅಮ್ಮ, ಕೆಲವೊಂದ್ಸಲ ತೆಂಗಿನಕಾಯಿಗಳು ಕೆಟ್ಟೋಗಿರುತ್ತೆ, ಅದಕ್ಕೂ ಮದುವೆಗೂ ಏನಮ್ಮ ಸಂಬಂಧ? ಸೀನು, ಮದ್ವೆ ಅಂದ್ರೆ ಒಂದ್ ದಿನದಲ್ಲಿ ಮುಗ್ದೋಗೋ ಅಂತದ್ದಲ್ಲ ಕಣೋ, ಜೀವನ ಪೂರ್ತಿ ಒಟ್ಟಗಿರ್ಬೇಕು. ತುಂಬಾ ಜೋಪಾನವಾಗಿ ಹೆಜ್ಜೆ ಇಡ್ಬೇಕಾಗತ್ತೆ ಕಣೋ. ನೀನು ಆದ್ಯ ಮದ್ವೆ ಆಗ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನನ್ಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಈ ಸಂತೋಷ ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ಯಾವ ಅಪಶಕನಗಳು ಬರಬಾರ್ದು. ಅಣ್ಣ, ದೇವ್ರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅನ್ನಿಸ್ತಿದೆ. ಯಾವುದಕ್ಕೂ ಒಳ್ಳೇದು, ಇನ್ನೊಂದ್ಸಲ ಯೋಚನೆ ಮಾಡೋಣ. ನೋಡ್ ಪದ್ಮ, ದೇವ್ರ ಅನುಗ್ರಹ ಇಲ್ಲ ಅಂದ್ರೆ ಅವ್ರಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬರೋಕ್ ಆಗ್ತಿರ್ಲಿಲ್ವೇ? ಇವಾಗ ತೆಂಗಿನಕಾಯಿ ಹಾಳಾಗಿರೋ ಮಾತ್ರಕ್ಕೆ ಮದ್ವೆ ನಿಂತೋಗತ್ತೆ ಅಂತ ಅನ್ಕೋಬಾರ್ದೆ? ಹೌದಕ್ಕ, ದೇವ್ರು ಯಾವತ್ತೂ ನಮ್ಗೆ ಒಳ್ಳೇದೇ ಆಗ್ಲಿ ಅಂತ ಬಯಸ್ತಾನೆ ಹೊರತು ಹೀಗೆ ಭಯ ಪಡಿಸಲ್ಲ. ಅದ್ ಹಾಗಲ್ವೋ, ಈಗಾಗ್ಲೇ ಅವರಿಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ ಇನ್ನೇನ್ ಅಪಾಯ ಆಗತ್ತೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ನಿಜಾನೇ ಪದ್ಮ, ಒಂದ್ಸಲ ಮದ್ವೆ ಆದ್ಮೇಲೆ ಆಮೇಲೆ ಏನ್ ಅನ್ಕೊಂಡ್ರು ಏನ್ ಲಾಭ? ಯಾವುದೂ ಕಾರಣ ಇಲ್ದೇನೆ ಹೀಗ್ ನಡೆಯಲ್ಲ ಅಲ್ವಾ ಭಾವನವ್ರೆ? ಇವಾಗ ಕೂಡ ಏನೋ ಸಮಸ್ಯೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂಥದ್ದೇನೂ ಆಗಲ್ಲ ಬಿಡಮ್ಮ ಪಾರ್ವತಿ. ಅವರಿಬ್ರು ಪ್ರೀತಿಸಿದ್ದಾರೆ, ಆ ಪ್ರೀತಿನ ಯಾರೂ ತಡೆಯಕ್ಕಾಗಲ್ಲ. ಏಯ್, ನಾನು ಆದ್ಯ ಮದ್ವೆ ಮಾಡ್ಕೊಳ್ಳೋ ವಿಡಿಯೋ ನನ್ನ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಫೋನಲ್ಲಿ ನೋಡಿದ್ರು 70mm ಅಲ್ಲಿ ನೋಡಿದ್ರು ನಾನು ಆದ್ಯ ಕುತ್ತಿಗೆಗೆ ತಾಳಿ ಕಟ್ಟೋದು ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ಬೇಕು.
ಶೋರ್ ಕಣೋ. ಲೈ, ನೀನು ಕೂಡ ಹುಷಾರ ಕೇಳಿಸ್ಕೊ. ಆದ್ಯ ಕತ್ತಿಗೆ ತಾಳಿ ಕಟ್ಟೋವರೆಗೂ ಯಾರಿಗೂ ಯಾವುದೇ ಅನುಮಾನ ಬರಬಾರ್ದು. ಒಂದ್ ವೇಳೆ ಆದ್ಯ ತಪ್ಪಿಸ್ಕೋಬೇಕು ಅಂತ ನೋಡಿದ್ರು ಆ ಚಾನ್ಸ್ ಕೊಡಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲೂ ಈ ಮದ್ವೆ ನಡಿಲೇಬೇಕು. ನಿಮಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಏನಪ್ಪ, ನಾನು ತಯಾರಾಗಿದ್ದೀನಿ. ಇಲ್ಲಿವರೆಗೂ ಮದುವೆ ಹುಡುಗಿನೇ ತಯಾರು ಮಾಡಿಲ್ವಲ್ಲ.